ನಮಸ್ಕಾರ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದು ಕಾನ್ಸೆಪ್ಟ್ ಏನಿದೆಯೋ ಅದು ತುಂಬ ನಿಜನೇ. ಇದು ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ. ಸೊ ನಾವು ಆ ಸೀಗಳ್ಳಿ ಕೆರೆಯಲ್ಲಿ ಬಿದ್ದಂಥ ಎಲೆಗಳನ್ನ ಒಂದು ಕಡೆ ಶೇಖರಣೆ ಮಾಡಿದ್ವಿ. ಸುಮಾರು 6-7 ತಿಂಗಳ ಕಾಲ ಶೇಖರಣೆ ಮಾಡಿದ್ವಿ. ಅದು ಇವತ್ತು ಎಷ್ಟು ಉಪಯೋಗ ಆಗ್ತಾಯಿದೆ ನೋಡ್ಬೋದು. 6-7 ತಿಂಗಳಲ್ಲಿ ಒಳ್ಳೆ ಗೊಬ್ಬರ ಆಗಿದೆ ನೋಡ್ಬೋದು. ಇಲ್ಲಿ ಸುಮಾರು 100-150 ಬ್ಯಾಗು ನಮಗೆ ಗೊಬ್ಬರ ಸಿಕ್ತು. ಸೊ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಎಲೆಗಳನ್ನ ಬರ್ನ್ ಮಾಡೋದು. ನೋಡಿ, ಇವತ್ತಿನ ಕಾಲ ಏನಾಗಿದೆ, ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಎಲೆ ಉದುರೋ ಹೋಗ್ತಾ ಇದೆ. ಎಲ್ಲ ಕಡೆಯಿಂದ ಬೆಂಗಳೂರಲ್ಲಿ ನೋಡ್ಬೋದು ಎಲೆಗಳನ್ನ ಬರ್ನ್ ಮಾಡ್ತಾರೆ. ಆ ಬರ್ನ್ ಮಾಡೋ ಬದಲು ನಾವು ಈ ಥರ ಉಪಯೋಗ ಮಾಡಿಕೊಂಡ್ರೆ ಇಟ್ಸ್ ಎ ಗೋಲ್ಡು. ಅದನ್ನು ನಾವು ಸುಮ್ಮನೆ ಬರ್ನ್ ಮಾಡಿ ಪೊಲ್ಯೂಷನ್ ಮಾಡ್ತಾಯಿದ್ದೀವಿ. ಅಂದರೆ ಎಲೆಗಳನ್ನ ಬಿದ್ದಂಥ ಎಲೆಗಳನ್ನ ನಾವು ರೋಡ್ ಸೈಡಲ್ಲಾಗಿರ್ಬೋದು, ಆ ಕಡೆ ಎಲ್ಲ ಕಡೆನೂ ಇದಾಗುತ್ತೆ ಅಂತ ನಾವು ಬರ್ನ್ ಮಾಡ್ತೀವಿ. ದಯವಿಟ್ಟು ಮಾಡಬೇಡಿ, ಇಟ್ಸ್ ಎ ಗೋಲ್ಡು. ಅದನ್ನು ನಾವು ಈ ಥರ ಗೊಬ್ಬರ ಮಾಡಿ ಉಪಯೋಗ ಮಾಡಿದ್ರೆ ಒಳ್ಳೆ ಫಲವತ್ತತೆ ಸಿಗುತ್ತೆ. ಮತ್ತು ನಾವು ಕೂಡ ಈ ಪೊಲ್ಯೂಷನ್ನ ಕಡಿಮೆ ಮಾಡ್ಬೋದು. ಸೊ ಈ ಉಪಯೋಗ ಮಾಡಿಕೊಂಡು ಇವತ್ತಿನ ದಿನ ವೆಂಗಯ್ಯನ ಕೆರೆಯಲ್ಲಿ ಆ ಕಾರ್ಯಕ್ರಮ ನಡೀತಾಯಿದೆ. ಅಂದರೆ ಸೀಗಳ್ಳಿ ಕೆರೆಯಲ್ಲಿ ಆದಂಥ ಗೊಬ್ಬರನ ವೆಂಗಯ್ಯನ ಕೆರೆಯೆಲ್ಲ ಮಾಡ್ತಾಯಿದ್ದೀವಿ, ಗಿಡಗಳಿಗೆ ಹಾಕ್ತಾಯಿದ್ದೀವಿ. ಎಲ್ಲ ವಾಲಂಟಿಯರ್ಸ್ಗೂ ಧನ್ಯವಾದ. ನೋಡ್ಬೋದು ಇಲ್ಲಿ. ಥ್ಯಾಂಕ್ ಯು ಆಲ್.